ಜೈ ಶ್ರೀರಾಮ್ ರೀ ಎಲ್ಲಾ ದೊಡ್ಡ ಮಂದಿಗೆ. ಎಲ್ಲಾರು ಹೆಂಗ್ ಅದಿರಿ, ಆರಾಮ್ ಅದಿರಿ ಅಂತ ಅನ್ಕೊಂಡೇನಿ. ನಾ ಅಂತೂ ಸೂಪರ್ ಆಗದೇನಿ. ನಾ ಇವತ್ ನಿಮ್ಗೆ ತೋರ್ಸಾಕ್ ಹೊಂಟಿದ್ದು ಗುಡಿ ಇದು ಏನಿಲ್ಲ ಅಂದ್ರು 300-400 ವರ್ಷಗಳ ಹಿಂದ 300-400 ವರ್ಷಗಳ ಹಿಂದ ಕಟ್ಟಿದಂತ ಗುಡಿ ಐತಿ. ಮತ್ ಇದ 16 ಅಥವಾ 17 ಶತಮಾನ ಆ ಟೈಮ್ದಾಗ ಆ ಸ್ಥಾಪನೆ ಆದಂತ ಗುಡಿನು ಅಂತ ಕರೀತಾರ. ಕರೆಕ್ಟ್ ಆಗಿ ಇತಿಹಾಸ ಇಲ್ಲ, ಆದ್ರೂ ಅಲ್ಲಿ ಸ್ಥಳೀಯ ಜನ ಹೇಳ್ತಾರ. ಅದೇನ್ ಹೇಳ್ತಾರ, ಯಾವ ಗುಡಿ ಯಾವ ದೇವ್ರ ಅಂತ ನೋಡ್ಕೊಂಡ್ ಬರು ಬರ್ರಿ. ಇವತ್ತು ಜಾತ್ರೆ ಐತಲ್ಲೇ, ಜಾತ್ರೆನು ಮಾಡಿದಾಗೈತಿ. ಬರ್ರಿ ಹೋಗುಣ. ಮಂದಿ ನೋಡಿ ಹೇಳ್ಬೋದು ನೀವು, ಇಷ್ಟೇನು ಮಂದಿ ಕುಡಿದಾರ ಇಲ್ಲೇ ಜಾತ್ರೆ ಐತನ ಅಂತೇಳಿ. ಖರೇನ ಐತದ ಜಾತ್ರೆ ಅಂತ ಇವತ್ತು ಐತಿ. ನಾವು ಜಾತ್ರೆಯಾಗನ ಬಂದೇವಿ ವಿಡಿಯೋ ಮಾಡಕ್ಕಂತೇಳಿ. ಭಾಳ ಜನ ಬರ್ತಾರೆ ಇಲ್ಲೇ. ಕೊಲ್ಲಾಪುರ, ಗೋವಾ ಸುತ್ತಮುತ್ತ ಹಳ್ಳಿಯಿಂದನೂ ಬರ್ತಾರೆ ಜನ. ಶಾಪಿಂಗು ಮಾಡ್ಬೋದು ಇಲ್ಲೇ. ಬೇಕಾದ್ರೆ ಕೀ ಚೈನ ಬಾರಿಸೋದು ಊದೋದು ಎಲ್ಲ ಭಾಳ ಇರ್ತಾವ. ಇಲ್ಲಿಂದ ನೋಡ್ರಿ ನಾವು ಒಳಗೆ ಹೋಗ್ಬೇಕಾದಂಥ ದಾರಿ ಇದೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಗುಡಿ ನಮಗೆ ಸಿಗ್ತೈತಿ. ದೇವಿ ದರ್ಶನ ಮಾಡ್ಕೊಂಡು ಬರ್ರಿ. ಈಗ ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ 90% ಲೇಡೀಸಿಗೆ ಬೇಕಾದಂಥ ಜಾಟ್ನಿನೇ ಇರ್ತಾವೆ. ಲಿಪ್ಟಿಕ, ಕಿವ್ಯಾನ್ ಹೂವು, ಅದು ಇದು ಸರ ಪರ ಅಂತೇಳಿ. ಹುಡುಗರಿಗೆ ಮಾತ್ರ ಸಿಗೋದ ಬರೀ ಓದೋದು ಬಾರಿಸೋದು ಅಷ್ಟೇ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಬಂದೀವಿ ಜಾತ್ರೆ ಮಾಡ್ಬೇಕಂತೇಳಿ. ನೀವು ಇಲ್ಲಿ ಬರಬೇಕಂತಂದ್ರೆ ಏನು ಮಾಡಬೇಕಾಗಿಲ್ಲ. ಬೆಳಗಾವಿ ಬಸ್ ಸ್ಟ್ಯಾಂಡ್ ಕೇಳಿದ್ರಪ್ಪ ಅಂತಂದ್ರೆ ಅಲ್ಲಿಂದ ನಾಕ ಅಂತ ಕೇರೆ ಯಾರಾದರೂ ಬಿಡ್ತಾರೆ. ಇಲ್ಲ ವಡಗಾಂವ್ ಅಂತಲೂ ಹೇಳ್ಬೋದಾ. ವಡಗಾಂವ್ಗೆ ಬಂದು ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಮಂಗಾಯಿ ಗುಡಿ ಎಲ್ಲೈತೆ ಅಂತ ಕೇಳ್ರಿ ಯಾರಾದರೂ ಹೇಳ್ತಾರೆ. ಪಾಟೀಲ್ ಗಲ್ಲಿ ಅಲ್ಲಿ ಶಾಹಿ ನಗರ ಮಂಗಾಯಿ ಗುಡಿ ಅಂದ್ರೆ ಸಾಕು, ಅಲ್ಲಿ ತಂದು ಬಿಡ್ತಾರೆ ನಿಮ್ಗೆ. ರಿಕ್ಷಾದವ್ರು ಆಯ್ತು ಯಾರಾದರೂ ಆಯ್ತು, ನೀವು ಬಂದಿಲ್ಲೇ ದೇವಿ ದರ್ಶನ ಮಾಡ್ಕೋಬೋದಾ. ಈ ಗುಡಿ ಇತಿಹಾಸ ಹೇಳ್ಬೇಕಪ್ಪ ಅಂತಂದ್ರೆ ಒಂದು 300-400 ವರ್ಷಗಳ ಹಿಂದೆ ಸ್ಥಾಪನೆ ಆದಂಥ ಗುಡಿ ಐತಿದ. ನಿಖರವಾದ ಮಾಹಿತಿ ಇಲ್ಲ, ಆದ್ರೆ ಇಲ್ಲಿ ಸ್ಥಳೀಯರು ಹೇಳ್ತಾರೆ 300-400 ವರ್ಷಗಳ ಹಿಂದೆ ಅಂದ್ರೆ 16 ಅಥವಾ 17ನೇ ಶತಮಾನದಾಗ ಒಬ್ಬರು ಕನಸಿನ್ಯಾಗ ಬಂದು ಹೇಳ್ತಾ ತಾಯಿ. ಯಾಕೆ ಬರ್ತಾ ಅಂತಂದ್ರೆ ಅಲ್ಲಿ ಭಾಳ ಬರಗಾಲ ಇರ್ತೈತಿ, ರೋಗ ರುಜಿನ ಭಾಳ ಇರ್ತಾವೆ. ಹೀಗಾಗಿ ಅಲ್ಲಿ ಬರಬೇಕಾಗಿರ್ತೈತಿ ಮಂಗಾಳಿ ದೇವಿ. ಅವ್ರ ಕನಸಿನ್ಯಾಗ ಬಂದು ಏನು ಹೇಳಿ ಅನ್ನೋದು ಮುಂದೆ ವಿಡಿಯೋದಾಗ ನಿಮಗೆ ಹೇಳ್ತೀನಿ. ಈಗ ಫಸ್ಟ್ ಹೋಗಿ ದೇವಿ ದರ್ಶನ ತೊಗೊಂಡು ಬರ್ರಿ. ನೋಡ್ಬೋದು ನೀವು ಇಲ್ಲೂ ಎಲ್ಲ ಬರೀ ಎಲ್ಲಿ ಹೋದ್ರು ಲೇಡೀಸ್ ಸಾಮಾನು ಸಿಗ್ತಾವೆ. ನೋಡ್ರಿ ಸರಗೋಳ ಯಪ್ಪ ಎಂತೆಂಥ ಸರಗಳು ಇರ್ತಾವೆ. ಮ್ಯಾಗ ನೋಡ್ರಿ ಇಲ್ದ ಮುತ್ತು ಹವಳ ಎಲ್ಲ ಸಮುದ್ರದಾಗಿನೂ ಏನು ಹಳದಾಗಿನೂ ಗೊತ್ತಿಲ್ಲ, ಬಟ್ ಎಲ್ಲ ಲೇಡೀಸಿಂದೂ ಇರ್ತಾವೆ. ಇಲ್ಲಿ ನೋಡ್ಬೋದು ನೀವು ಸಣ್ಣ ಮಕ್ಕಳಿಗೆ ಗಾಡಿ ಒಳಗೆ ಇಡಾಕಂತೆ ನಾಯಿ ಮರಿಗಳು ನಮಗೆ ಸಿಗುವಂಥ ಒಟ್ಟ ಇವನ್ ಬಿಟ್ಟರೆ ಏನಿಲ್ಲ. ಓಹ್ ಸೋ ನೈಸ್. ಬೇಬಿ ಒಂದೈತಿ ಇಲ್ಲೇ. ಹಾಯ್ ಬೇಬಿ ನೋಡುವಳ ಇರಲಿ. ದರ್ಶನ ತೊಗೊಂಬರ್ರಿ ಫಸ್ಟ್. ಹಾಯ್. ಓಹ್ ಸೋ ಸ್ವೀಟ್. ಇಷ್ಟೊತ್ತು ನೋಡಿದ್ದು ನೀವೆಲ್ಲ ಹೊರಗಿಂದ. ಇನ್ನು ಒಳಗೆ ಗರ್ಭಗುಡಿ ಒಳಗೆ ಹೋಗಿ ದೇವಿ ತೋರಿಸ್ತೀನಿ. ಅದಕ್ಕೂ ಮೊದಲು ನಂಬರ್ ಹಿಡ್ದು ಐತೆ ನೋಡ್ಕೊಂಬರ್ರಿ. ಏನು 2 ಲೈನ್ ಬೇರೆ ಕಾಣಕತ್ತಾವ ನೋಡೋಣ. ಎಷ್ಟು ಈ ಗುಡಿ ಬಗ್ಗೆ ಒಂದು ಇತಿಹಾಸ ಹೇಳ್ಬೇಕಪ್ಪ ಅಂತಂದ್ರೆ, ಈ ಗುಡಿ ನೀವು ಅನ್ಬೋದು 300-400 ವರ್ಷಗಳ ಇತಿಹಾಸ ಐತಂತ ಹೇಳತ್ತಿ, ಅದ್ರ ಗುಡಿ ಕಟ್ಟಡಿಲ್ಲ ಅಂತೇಳಿ. ನೋಡ್ರಿ 2 ಲೈನ್ ಅದಾವ. ಆ ಕಡೆ 1 ಲೈನ್, ಈ ಕಡೆ 1 ಲೈನ್.
ನಮಗಂತಿ ನಂಬರ್ ದರ್ಶನ ಸಿಗೋದು ಲೇಟ್ ಆಗೋಣ ಕಾಣ್ತೈತಿ. ಶಾರ್ಟ್ಕಟ್ ಒಳಗೆ ಹೋಗೋಣ ಅದೇನಿಲ್ಲ. ಗುಡಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಗುಡಿ ಇದನ್ನು ಕಟ್ಬೋದು. ಕಟ್ಟಕ್ಕೆ ಭಾಳ ಮಂದಿ ಭಕ್ತರು ಅದಾರ, ದೊಡ್ಡ ದೊಡ್ಡ ದಿನಿಗೆ ಕೊಡೋರು ಅದಾರ, ಒಬ್ಬೊಬ್ಬರನ್ನ ಕಟ್ಟಿಸ್ಕೊಡು ಹಂಗೂ ಅದಾರ. ಅದ್ರ ಕಟ್ಟಂಗಿಲ್ಲ ಯಾಕಪ್ಪ ಅಂತಂದ್ರೆ ಒಂದು ನೈಟ್ ಒಳಗೆ ಗುಡಿ ಕಂಪ್ಲೀಟ್ ಆಗ್ಬೇಕು. ಅಂದ್ರೆ ರಾತ್ರಿನ ಗುಡಿ ತೆಗಿಬೇಕು, ರಾತ್ರಿನ ಕಂಪ್ಲೀಟಾಗಿ ಕಟ್ಟಬೇಕು. ಈ ಥರ ಐತಿ. ಮತ್ತು ಕಟ್ಟಿ 2-3 ದಿನ ಗಂಟ್ಲೆ ಒಯ್ಯೋಂಗಿಲ್ಲ. ಹೀಗಾಗಿ ಗುಡಿ ಒಟ್ಟ ಕಟ್ಟೇನೇ ಇಲ್ಲ. ಅದನ್ನು ಮುಂಚೆ ಏನು ಕಟ್ಟಿದ್ರಲ್ಲ, ಈಗ ಒಂದು 60-70 ವರ್ಷಗಳ ಹಿಂದಿರ್ಬೋದು ಅಂದಾಜು. ಅವಾಗ ಏನು ಕಟ್ಟಿದಾರಲ್ಲ ಅದು ಅಷ್ಟನೇ ಐತಿ. ಅದನ್ನು ಡೆವಲಪ್ಮೆಂಟ್ ಮಾಡೋಕೆ ಹೋಗೇನೂ ಇಲ್ಲ, ಅದಕ್ಕೆ ದೇವಿ ಒಪ್ಪೋದೇನೂ ಇಲ್ಲ. ಹೀಗಾಗಿ ಗುಡಿ ಕಟ್ಟಡ ಮಾಡಿಲ್ಲ. ಈಗ ಒಳಗೆ ಹೋಗಿ ದರ್ಶನ ತೊಗೊಂಡು ಬರ್ರಿ. ಚಿಲ್ಲರ್ ಇಲ್ಲ ನಮ್ಮ ಕಡೆ. ಹಾಯ್ ಫ್ರೆಂಡ್ಸ್, ನಿಮ್ಮ ಹೆಸರು? ಚಿನ್ನು. ಬೆಳಗಾವ್ ನನ್ನ ಇನ್ಸ್ಟಾ ಐಡಿ ಚಿನ್ನು ಬೆಳಗಾವಿ ಐತಿ. ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ ನಮ್ಮ ಐಡಿಗೆ. ನಮ್ಮನ್ನು ಬಿಟ್ಟ ತಿನ್ಬೇಕು. ನಾವ್ ಇಲ್ಲೇದಲ್ಲ, ವ್ಯೂವರ್ಸ್ ಏನೋ ಅಲ್ಲಿ ವಿಡಿಯೋದಾಗ ಅದಾರ, ಬಟ್ ನಾವ್ ಇಲ್ಲೇದಲ್ಲ, ನಮಗಿಲ್ಲ ಇಲ್ಲ. ಹಂಗಾರೆ ನಾವು ಬಾಯ್ ಬಾಯ್. ಮತ್ತೆ ಎದಕ್ ಬರ್ಲಿ? ನೀನ್ ಹಂಗ ಕೊಡುವಲ್ಲಿ ನಾ ಏನ್ ಕೊಡ್ಲಿ ನಿಂಗ? ಫ್ರೆಂಡ್ಸ್ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಐತಿ. ಎಲ್ಲರಿಗೂ ಮಂಗಾಯಿ ಚಲೋ ಮಾಡ್ಲಿ. ಎಲ್ಲರಿಗೂ ನಿಮಗೂ ಚಲೋ ಮಾಡ್ಲಿ, ಮಂಗಾಯಿ ನಮಗೂ ಚಲೋ ಮಾಡ್ಲಿ. ನೋಡ್ರಿ ನಮ್ಗ ಇವರಿಗೆ ಹೆಂಗೆ ಕರಿಬೇಕು ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇವರ ರಾಧಾಕೃಷ್ಣ ಇದ್ದಂಗೆ ಆಬೇಕ, ಶಿವ ಪಾರ್ವತಿ ಇದ್ದಂಗೆ. ಈ ಥರ ಕರೀದ ನನಗೆ ಭಾಳ ಇಷ್ಟ ಆಕೈತಿ. ಹಿಂಗನೆ ಕರಿತೀನಿ. ಇಲ್ಲೆಲ್ಲ ನೀವು ಶಾಪಿಂಗ್ ಮಾಡ್ಬೋದಾ? ನಿಮಗೆ ನಕ್ಲೇಸ, ಕಿವನ್ ಹೂವ, ಜಿಮ್ಕಿ ಎಲ್ಲ ಥರನೂ ಸಿಗ್ತಾವ. ಎಲ್ಲ ಚೀಪ್ ಅಂಡ್ ಬೆಸ್ಟ್ ಹೋಗಿರ್ತಾವ ಇಲ್ಲಿ ಜಾತ್ರೆಗ. ಬಟ್ ಯಾವಾಗಿನ ಮಟ್ಟ ಸಂಡೇವರೆಗೂ ಅಷ್ಟ ಬಂದ್ ತಗೋಬಹುದು. ಇವ್ರ ನಮ್ಮ ಓನರ. ಹಿಂಗ ಜನ ಸಾಗರ ಬರ್ತಿರ್ತೈತಿ. ಹಳ್ಳಿಯಿಂದ ಊರಿಂದ ಎಲ್ಲಾ ಕಿತ್ಕೊಂಡ್ ಬರ್ತಿರ್ತಾರ ಮಂಗಾಯಿ ಜಾತ್ರೆ ಅಂತಂದ್ರ. ಎಲ್ಲೆಲ್ಲಿಂದ ಬರ್ತಿರ್ತಾರ ಗೊತ್ತಿರಂಗಿಲ್ಲ, ಬಾಟ್ ಬರ್ತಿರ್ತಾರ ಹಂಗ. ನಾನಾ ತರ ಲೈಟಿಂಗ್. ಜಾತ್ರೆ ಅಪ್ಪ, ಜಾತ್ರೆ ಅಂದ್ರೆ ಜಾತ್ರೆ. ಇದು ಹೆಣ್ಣು ಮಕ್ಕಳ ತಲೆ ಹಾಕುವಂತದ. ಈಗ ನಿಮ್ಗೆ ಕನಸಿನಾಗ ಯಾಕೆ ಬಂದ ಏನಂತ ಹೇಳು ದೇವಿ ಅನ್ನೋದು ಹೇಳ್ತೇನೆ ಕೇಳ್ರಿ. ಭಾಳ ಬರಗಾಲ ಇರ್ತೈತಿ ಈ ಪ್ರದೇಶ ಒಳಗೆ. ಯಾವಾಗ ಅಂದ್ರೆ 16 ಅಥವಾ 17ನೇ ಶತಮಾನದಾಗ, ಅಂದ್ರೆ 300-400 ವರ್ಷಗಳ ಹಿಂದೆ ಭಾಳ ಬರಗಾಲ, ರೋಗ ರುಜಿನ ಭಾಳ ಇರ್ತಾವ. ಅದನ್ನೆಲ್ಲ ಶಾಂತ ಮಾಡ್ಬೇಕಂತೇಳಿ ತಾಯಿ ಒಬ್ಬರ ಕನಸಿನಾಗ ಬಂದ ಪ್ರತ್ಯಕ್ಷ ಆಗಿ ಹೇಳ್ತಾಳೆ. ಇದು ಇಂಥಲ್ಲೊಂದು ಗುಡ್ಡ ಐತಿ, ಆ ಗುಡ್ಡದ ಮ್ಯಾಗ ಒಂದು ಕಲ್ಲು ಐತೆ. ಅಂದ್ರೆ ಈಗ ನೀವು ಗರ್ಭಗುಡಿ ಒಳಗೆ ನೋಡಿರಲ್ಲ, ಅದನ್ನು ತೊಗೊಂಬಂದು ಇಲ್ಲಿಟ್ಟು ಪೂಜೆ ಮಾಡ್ರಿ ಅಂತೇಳಿ ತಾಯಿ ಬಂದ ಹೇಳ್ತಾಳೆ. ನಮ್ಮ ಹುಡುಗರಿವ ನಮ್ಮ ಹುಡುಗರೆಲ್ಲ ನೀವು ಇಲ್ಲೇ ಲೋಕಲ್ ಹುಡುಗರೇ, ಪಕ್ಕ ನೋಡ್ರಲ್ಲ. ಹುಡುಗರೆಲ್ಲ ಇದ ನಮ್ಮನ್ನ ಜೋಶ್ ಹೋಗಿರ್ತಾರ. ಇಲ್ಲಿ ನೀವು ಒಂದ್ಸಲ ಬರ್ರಿ, ಜಾತ್ರೆ ಮಾಡಿ ನೋಡ್ರಿ. ನಿಮ್ಮ ಮುಂದೆ ಜೋಕಾಲಿ ಕಡೆ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಕನಸಲ್ಲಿ ಬಂದು ತಾಯಿ ಹೇಳ್ತಾಳ, ಈ ಊರಾಗ ರೋಗ ರುಜಿನ ಭಾಳ ಅದಾವಲ್ಲ, ಅದನ್ನೆಲ್ಲ ನಾವು ವಾಸಿ ಮಾಡಕ್ಕೆ ಬರಾಗತ್ತೇನವ. ಮತ್ತು ಎಲ್ಲರೂ ಮುಖಸ್ಥರಿಗೆ ತಿಳಿಸ, ಅಂದ್ರೆ ಊರಿನ ಹಿರಿಯರಿಗೆ ಹೇಳ ಅಂತೇಳಿ ಹೇಳಿದ ಬಳಿಕ ಆ ಮಹಿಳೆ ಬಂದ ಊರಿನ ಹಿರಿಯರಿಗೆಲ್ಲ ಹೇಳ್ತಾ. ಮತ್ತು ನನ್ನ ಕನಸೊಳಗೆ ಹಿಂಗಾಗಿತ್ತ, ಈ ಗುಡ್ಡದ ಮ್ಯಾಗ ಒಂದು ಪವಿತ್ರವಾದ ಕಲ್ಲು ಐತಿ. ಆ ಕಲ್ಲು ತೊಗೊಂಬಂದು ನಾವು ಇಲ್ಲಿಟ್ಟು ಪೂಜೆ ಮಾಡಿದ್ವು ಅಂದ್ರೆ ನಮ್ಮ ಊರದ ಪಾಪ ಎಲ್ಲ ದೂರ ಆಕೈತಿ.
ಹಿಂಗಂದ ಬೆಳಕ ಅಲ್ಲಿದ್ದು ತೊಗೊಂಬಂದು ಏನು ಇಲ್ಲಿಟ್ಟು ಪೂಜೆ ಮಾಡ್ತಾರಲ್ಲ ಅಥವಾ ಪ್ರತ್ಯಕ್ಷ ಆಗಿರ್ಬೋದಾ ಅದು ಅಷ್ಟೊಂದು ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಸೊ ನನಗೂ ಗೊತ್ತಿಲ್ಲ, ಬಟ್ ಇದೊಂದು ನಂಬಿಕೆ. ಗುಡ್ಡದ ಮ್ಯಾಗಿತ್ತಕ್ಕಲ್ಲ ಅಥವಾ ಪ್ರತ್ಯಕ್ಷ ಆಗಿರ್ಬೋದು ಅನ್ನುವಂಥದ್ದು ಈ ಮಂಗಾಯ ದೇವಿ. ಆ ಮುಖಾಂತರ ಇಲ್ಲಿ ತಂದೇನು ಇಟ್ಟು ಪೂಜೆ ಮಾಡ್ತಾರಲ್ಲ, ಅವಾಗಿಂದ ಈ ಊರಾಗ ಬೆಳೆ ಮಳೆ ಎಲ್ಲ ಚಲೋ ಆಕೈತಿ, ರೋಗ ರುಜಿನ ಎಲ್ಲ ದೂರ ಆಕ್ಕವನು ಇಲ್ಲಿ ಸ್ಥಳೀಯರ ನಂಬಿಕೆ ಅದ. ಅವಾಗಿಂದ ಹಿಂಗಾಗೈತೆ ಅಂತೇಳಿ. ಬಟ್ ಇದಾಗಿದ್ದ 300-400 ವರ್ಷಗಳ ಹಿಂದೆ. ಅವಾಗಿಂದ ಇಲ್ಲೆಲ್ಲ ಚಲೋ ಆಗೈತಲ್ಲ. ಈ ದೇವಿಗೆ ಪ್ರತಿ ವರ್ಷ ಬ್ಯಾಟಿನೂ ಮಾಡ್ತಾರೆ. ಪ್ರತಿ ವರ್ಷ ಅಂತ ಅನ್ನೋದಕ್ಕಿಂತ ಯಾರಾದರೂ ಬಿಡ್ಕೊಂಡಾರ ಇದ್ದಾರ ನಡಕನೂ ಮಾಡ್ತಾರೆ ಬ್ಯಾಟಿ. ಮಂಗಳವಾರ ಅಥವಾ ಶುಕ್ರವಾರ ಬ್ಯಾಟಿನೂ ಮಾಡ್ತಾರೆ. ಮತ್ತು ಈಗ ಒಂದು 2-3 ವರ್ಷ ಆತ ಅದನ್ನು ಬ್ಯಾನ್ ಮಾಡಿ ಬ್ಯಾಟಿ ಕುರಿ ಕೋಳಿ ಏನು ಕುಯ್ಯೋಂಗಿಲ್ಲ ಅಂತೇಳಿ ಅವಾಗಿಂದ ಪಿಲ್ಲು ಅಂದ್ರೆ ಸಣ್ಣ ಕೋಳಿ ಮರಿ ಆ ಗುಡಿ ಮ್ಯಾಗ ಹಾರಿಸ್ತಾರೆ. ಈ ವರ್ಷ ಅವಕಾಶ ಇಲ್ಲದಕ್ಕೆ ಹೋದ ವರ್ಷ ಬಂದ್ ಮಾಡಿ ಅನ್ನೋದು ಸುದ್ದಿ ಇತ್ತು, ಬಟ್ ಈ ವರ್ಷ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಹೀಗಾಗಿ ಇದೊಂದು ನಂಬಿಕೆ ಐತಿ ಇಲ್ಲಿದ ಬ್ಯಾಟಿ ಮಾಡುವಂಥದ್ದು. ಬಟ್ ಈ ದೇವಿ ಬಂದಿದ್ದ ಈ ಊರು ಉದ್ಧಾರಕ್ಕಾಗಿ ಇಲ್ಲಿ ಗ್ರಾಮ ದೇವತೆಯಾಗಿ ಬಂದು ನಿಲ್ಲಿಸಿದಾಳ. ಈ ದೇವಿ ಒಂದು ನನಗೆ ಗೊತ್ತಿರೋಂಗ ಇತಿಹಾಸ. ಮೊದಲೆಲ್ಲ ಇದು ಗುಡ್ಡಗಾಡ್ದಾಗಿತ್ತ, ಅಂದ್ರೆ ಗುಡ್ಡ ಪ್ರದೇಶ ಒಳಗಿತ್ತ. ಈಗೆಲ್ಲ ಹಂಗಿಲ್ಲ, ಈಗೆಲ್ಲ ಸಿಟಿ ಸೆಂಟ್ರ್ ಆಗಿಬಿಟ್ಟೈತಿ ಗುಡಿ. ಇದೇ ಥರ ವಿಡಿಯೋ ಇನ್ನೂ ಚಲೋ ಕೊಡೋಕೆ ಟ್ರೈ ಮಾಡ್ತೀನಿ. ನಿಮ್ಮದು ಸಪೋರ್ಟ್ ಹಿಂಗೇ ಇರಲಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.